ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಇವತ್ತು ನಾವು ಉಪಾಧ್ಯಕ್ಷ ಟೀಮ್ ಜೊತೆ ಮಾತಾಡೋಕೆ ಬಂದಿದ್ದೀವಿ. ಉಪಾಧ್ಯಕ್ಷ ಅಂತ ಅಂದಮೇಲೆ ಆ ಸಂಘದ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರನ್ನೂ ಕೂಡ ವೆಲ್ಕಮ್ ಮಾಡೋಣ. ಮೊದಲಿಗೆ ಅಣ್ತಮ್ಮ, ಈ ಫೀಲ್ಡಲ್ಲಿ ಯಾರು ಕೂಡ ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋಗಳು ಆಗಬೇಕು ಅಂತ ಹೇಳ್ತಾ ಮೊದಲ ಬಾರಿಗೆ ಡೆಬ್ಯೂ ಮಾಡ್ತಾ ಇರೋದು ಆಸ್ ಅ ಹೀರೋ. ಎನರ್ಜೆಟಿಕ್ ಆಗಿ, ಬ್ಯೂಟಿಫುಲ್ ಆಗಿ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಚಿಕ್ಕಣ್ಣ. ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಚಿಕ್ಕಣ್ಣ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಿನಿಮಾದ ನಟಿ, ಇವ್ರಿಗೆ ಅದ್ಯಾವ ಗಳಿಗೆಯಲ್ಲಿ ಮಲೈಕಾ ಅಂತ ಹೆಸರಿಟ್ಟೋ ಗೊತ್ತಿಲ್ಲ. ಹಾಲಿಂದ ಈಗ ತಾನೇ ತೆಗೆದಂತ ಆ ಮಲಾಯಿ ತರ ಕೋಮಲೆ, ವೆರಿ ಬ್ಯೂಟಿಫುಲ್ ಮಲೈಕಾ ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ಸಿನಿಮಾದ ಡೈರೆಕ್ಟರ್, ಒನ್ ಆಫ್ ದಿ ಟ್ಯಾಲೆಂಟೆಡ್ ಡೈರೆಕ್ಟರ್ ಈ ಸಿನಿಮಾಗೆ ಸಿಕ್ಕಿದ್ದಾರೆ. ಹಾಗಾಗಿ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈ ಸಿನಿಮಾದ ಡೈರೆಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಅನಿಲ್ ಕುಮಾರ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅನಿಲ್ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಉಪಾಧ್ಯಕ್ಷ ಅಂತ ಅಂದ್ಮೇಲೆ ಚೀತು ಸಂಘ ಇರಲೇಬೇಕು. ಈ ಸಂಘಕ್ಕೆ ಹೊಸ ಹೊಸ ಮೆಂಬರ್ಸ್ ಆಡ್ ಆಗ್ತಾ ಇದ್ದಾರೆ. ಈ ಸಂಘದ ಹೊಸ ಮೆಂಬರ್ ಧರ್ಮಣ್ಣ ನಮ್ಮ ಜೊತೆ ಇದ್ದಾರೆ. ನಿಮಗೂ ಕೂಡ ಆತ್ಮೀಯವಾದಂತ ಸ್ವಾಗತ ಸರ್. ನಮಸ್ಕಾರ, ಥ್ಯಾಂಕ್ ಯು. ಈ ಚೀತು ಸಂಘದಲ್ಲಿ ಹಿಂಗೇನಾ, ಅಣ್ಣಂದ್ರು ಮಾತ್ರ ಇರೋದಾ, ಹೆಂಗೆ ಚಿಕ್ಕಣ್ಣ? ನಾನು ಹೇಳ್ತಿರ್ಲಿಲ್ಲ ಇದನ್ನ. ಓಕೆ ಧರ್ಮಣ್ಣ ಮಜಾ ಮಾಡ್ಕೊಂಡಿರ್ಲಿ, ಬಿದ್ರೆ ಓಕೆ ಪಟಾಯಿಸ್ಲಿ ಅಂತ ಸುಮ್ಮನಿದ್ದೆ. ಬಟ್ ಮೊನ್ನೆಲಿ ಪಾಪ ಅವ್ರ ತಾಯಿ, ಅವ್ರ ಧರ್ಮ ಪತ್ನಿ ಎಲ್ಲ ನಮ್ಗೆ ಅಡಿಗೆ ಮಾಡಿ ಹಾಕಿದ್ದಾರೆ. ಸೊ ಅನ್ನೋದ್ರು ಈಗ ನಾವು ಅಣ್ಣನ ಪರ ಅಲ್ಲ, ಅತ್ತಿಗೆ ಪರ. ಚಿಕ್ಕಣ್ಣ, ನಿಮ್ಮ ಸ್ಟ್ರಗಲ್ ಫುಲ್ ಲೈಫ್ ಎಲ್ರಿಗೂ ಕೂಡ ಗೊತ್ತಿದೆ. ಗಾರೆ ಕೆಲಸದಿಂದ ಇವತ್ತಿನವರೆಗೂ ಆ ಕೆಲಸದ ಬಗ್ಗೆ ನನಗೂ ಪ್ರೀತಿ ಇದೆ. ಯಾಕಂದ್ರೆ ನಮ್ಮಪ್ಪ ಗಾರೆ ಕೆಲಸ ಮಾಡ್ತಾ ಇದ್ದಾರೆ. ಹೌದಾ? ಹೌದು. ನೀವು ನಮ್ ಕುಟುಂಬನೇ. ಅನ್ಕೊಂಡಿದ್ರ ಯಾವತ್ತಾದ್ರೂ ನಾನು ಈ ದೊಡ್ಡ ಸ್ಕ್ರೀನ್ ಅಲ್ಲಿ ಆಸ್ ಅ ಹೀರೋ ಎಂಟ್ರಿ ಆಗ್ತೀನಿ? ತುಂಬಾ ಚಿಕ್ಕದಾಗಿ ಹೇಳೋದಾದ್ರೆ, ಇಂತ ಮುದ್ದಾದ ಹೆಣ್ಮಕ್ಳು ಪಕ್ಕ ಕೂತ್ಕೋತೀನಿ ಅಂತಾನೆ ಅನ್ಕೊಂಡಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅದು ಸತ್ಯ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಏನಂದ್ರೆ ಯಾವ್ದೋ ಒಂದು ಹಳ್ಳಿನಲ್ಲಿ ನಮ್ದೇ ಕೆಲಸ ಮಾಡ್ಕೊಂಡಿದ್ದವ್ರು, ನಮ್ಗಿದು ಬೇರೆನೆ ಕಾಣಿಸುತ್ತೆ. ದೂರ ನಿಂತು ನೋಡಿದ್ರೆ ಇದು ಬೇರೆ ತುಂಬಾ ಪ್ರಪಂಚ ಅನ್ಸುತ್ತೆ. ಸೊ ಎಲ್ಲಿಂದ ಎಲ್ಲಿಗೆ ಗುರು, ನಮಗ್ ಸಾಧ್ಯನೇ ಇಲ್ಲ. ನಾವು ಓಕೆ ಹೋದ್ರು ಯಾರು ಕೊಡ್ತಾರೆ ಅಂತ ಏನು ಗೊತ್ತಿಲ್ಲದೆ ಇರ್ಬೇಕಾದ್ರೆ. ಬಟ್ ಇಲ್ಲೂ ಬಂದೂನು ಈ ಸೀರಿಯಲ್ಗಳಲ್ಲಿ ಅದು ಇದು ಕಾಮಿಡಿ ಸ್ಕಿಟ್ ಮಾಡ್ತಾ ಇರ್ಬೇಕಾದ್ರೂ ಸಿನಿಮಾ ಮೇಲೆ ಇರ್ಲಿಲ್ಲ ನನಗೆ. ಇರ್ಲಿಲ್ಲ ಮೀನ್ಸ್ ಅದೇ ಸಿಗಲ್ಲ, ಚಾನ್ಸೇ ಇಲ್ಲ, ಕೊಡಲ್ಲ ಅಂತ. ಬಟ್ ದೇವರು ಅಲ್ಲಿಂದ ಇಲ್ಲಿ ತನಕ ತಗೊಂಡ್ಬಂದ್ರು. ನಾನು ಬೇರೆಯವ್ರನ್ನ ಯಾರು ಕಂಪೇರ್ ಮಾಡ್ಕೊಳ್ದೆ ನನ್ನ ಲೈಫ್ನ ನಾನು ಒಂದ್ಸಲ ಸುಮ್ಮನೆ ಹಂಗೆ ನೆನ್ಸ್ಕೊಂಡ್ರೆ ನಿಜ ನನ್ನ ಮೇಲೆ ನನಗೆ ಖುಷಿ ಇದೆ ಖಂಡಿತವಾಗ್ಲು. ಯಾಕೆಂದ್ರೆ ಒಂದು ಸೈಕಲ್ ತಗೊಳಕ್ಕೇನೆ ಒದ್ದಾಡ್ತಿದ್ದವನು ನಾನು. ಸಿನಿಮಾದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಸಾಕು, ಅದೊಂದು ಪ್ರೂಫ್ಗೆ ಇಟ್ಕೊಂಬೋದು ಸಿಡಿ ಅಂತ. ಬಟ್ ಅದಾದ್ಮೇಲೆ ಕಿರಾತಕ ಬಂತು, ಕಿರಾತಕದಿಂದ ರಾಜಹುಲಿ ಬಂತು, ರಾಜಹುಲಿಯಿಂದ ಅಧ್ಯಕ್ಷ ಬಂತು, ಅಧ್ಯಕ್ಷದಿಂದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಸಿಕ್ತು. ಅದ್ರಲ್ಲಿ ಉಪಾಧ್ಯಕ್ಷ ಅನ್ನೋ ಕ್ಯಾರೆಕ್ಟ್ರು ಅದು ತುಂಬಾ ಇಷ್ಟ ಆಯ್ತು ಜನಕ್ಕೆ. ಇಲ್ಲಿ ಇಳಿದ್ಮೇಲೆ ಗೊತ್ತಾಗಿದೆ ಹಿಂಗೂ ಇರುತ್ತೆ ಹೀರೋಗಳಿಗೆ ಅಂತ. ತುಂಬಾ ಕಷ್ಟ, ಯಾಕಂದ್ರೆ ಒಂದು ಜವಾಬ್ದಾರಿ ತುವಾದ ಒಂದು ಜಾಗ ಅಂದಾಗ ಅದಕ್ಕೆ ಆದ ಒಂದಷ್ಟು ಸಮಸ್ಯೆಗಳಿರುತ್ತೆ, ಅದಕ್ಕೆ ಆದ ಒಂದಷ್ಟು ಕೆಲಸಗಳಿರುತ್ತೆ. ಬಟ್ ಇದು ಗೆಲ್ಲೇಬೇಕು ಅಂತ ಮಾಡ್ರೆ ಚಿತ್ರ ಆದ್ರಿಂದ ಸೊ ಎಲ್ರು ಇಡೀ ತಂಡದ ಎಫರ್ಟು 100% ಇದಕ್ಕೆ ಅಷ್ಟ ಇದೆ. ಪ್ರತಿಯೊಬ್ರು ಟೆನ್ಷನ್ ಇದ್ದಾರೆ, ಯಾರಿಗೂ ನಿದ್ದೆ ಬರ್ತಿಲ್ಲ ಕರೆಕ್ಟ್ ಆಗಿ. ಎಕ್ಸೈಟ್ಮೆಂಟ್ ಇದೆ, ಭಯ ಇದೆ, ಖುಷಿ ಇದೆ, ಎಲ್ಲವೂ ಕೂಡ ಇದೆ. ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಅಂತ ಹೇಳ್ಬೋದು. ಹಾಗಾದ್ರೆ ನಿಮ್ಮನ್ನ ಈಗಾಗಲೇ ಕಿರುತೆರೆಯಲ್ಲಿ ಮೆಚ್ಕೊಂಡಿದ್ದಾರೆ, ಜನ ಅಪ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಇದೆ. ಈ ಸಿನಿಮಾದಲ್ಲಿ ನಿಮ್ಗೆ ಆ ಫಸ್ಟ್ ಫೀಲಿಂಗ್ ಇರುತ್ತಲ್ಲ, ಮೊದಲ ಸಿನಿಮಾ ಹೇಗಿರುತ್ತೆ? ಫಸ್ಟ್ ಸೀರಿಯಲ್ ಮಾಡಿದಾಗ ಇನ್ನೂ 1 ವರ್ಷ ಕಂಪ್ಲೀಟ್ ಆಗಿರ್ಲಿಲ್ಲ. ಅವಾಗ್ಲೇ ನಂಗೆ ಉಪಾಧ್ಯಕ್ಷ ಬಂತು. ಅವಾಗ ನಾನು ಶೂಟಿಂಗ್ ಮಾಡುವಾಗ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಸಿಕ್ಕಾಪಟ್ಟೆ ಅದು ಮಾಡ್ತಿದ್ದೆ, ಇದು ಮಾಡ್ತಿದ್ದೆ. ಆ ಪ್ರೊಸೆಸ್ ಅಲ್ಲಿ ಯೋಚನೆ ಮಾಡಕ್ ಟೈಮ್ ಇರ್ಲಿಲ್ಲ. ಬಟ್ ಇವಾಗ ನಾನು ಎಲ್ಲ ಒಂದ್ಸತಿ ಮೆಲಕ್ ಹಾಕಿದಾಗ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಹತ್ರ ಬರ್ತಾ ಬರ್ತಾ ಭಯ ಅನ್ನೋದು ಡೆಫಿನೆಟ್ಲಿ ಎಲ್ಲರಿಗೂ ಇರ್ಲೇಬೇಕು. ಇವಾಗ ನಾವು ಭಯ ಪಟ್ರೆ ಮೋಸ್ಟ್ಲಿ ಅದು ಸಕ್ಸಸ್ ಆದ್ಮೇಲೆ ಅದ್ರ ಖುಷಿ ಇನ್ನು ತುಂಬಾ ಜಾಸ್ತಿ ಡಬಲ್ ಆಗುತ್ತೆ. ಓಕೆ. ಅಂಡ್ ಚಿಕ್ಕಣ್ಣ ಇದರ ಹೀರೋ ಅಂತ ಹೇಳಿದಾಗ ಖುಷಿ ಡಬಲ್ ಆಯ್ತಾ? ಇವಾಗ್ಲೂ ಡಬಲ್ ಆಗೇ ಇದೆ, ರಿಲೀಸ್ ಆದ್ಮೇಲೂ ಡಬಲ್ ಆಗಿರುತ್ತೆ. ಚಿಕ್ಕಣ್ಣ ಅವರನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಈ ಕಥೆನ ಮಾಡಿದ್ದ, ಉಪಾಧ್ಯಕ್ಷ ಮಾಡಿದ್ದ, ಅಥವಾ ಈ ಕತೆ ರೆಡಿ ಇತ್ತು ಆ ನಂತರ ಟೈಟಲ್ ಆಗಿದ್ದ? ಹೇಗಿದು? ಓಲ್ಡ್ ಫ್ರೆಂಡ್ಸ್ ನಾವಿಬ್ರು ಹೌದಾ? ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಓ, ಸುಮ್ಮನೆ ಅದಕ್ಕೆ ಕೂತಾಗೆಲ್ಲ ಕತೆ ಅಲ್ಲೇ ನಿದ್ದೆ ಬರ್ದೇ ಇರೋದಕ್ಕೆ ರೀಸನ್ ಇದು. ಅಲ್ಲೇ ಪಕ್ಕದಲ್ಲೇ ಇದು ಅವಾಗ ಕತೆ ಕೇಳ್ತಾನೆ ಮಲ್ಕೊಂಡ್ಬಿಡ್ತಿದ್ವಿ ಆಗ. ಈಗ ಬರ್ತಾ ಇಲ್ಲ.
ಡಿಸ್ಕಷನ್ Okay. ಮಾಡ್ತಾನೆ ಇದೆ ಎನಿ ಸ್ಕ್ರಿಪ್ಟ್ ಸುಮ್ಮನೆ ಡಿಸ್ಕಷನ್ ಮಾಡ್ತಿದ್ದೆ ಅಂತ ಟೈಮಲ್ಲಿ ಚಂದ್ರಮೋಹನ್ ಅವರು ಡೈರೆಕ್ಟರ್ ಚಂದ್ರಮೋಹನ್ ಇದ್ದಾರಲ್ಲ ಅವ್ರು ಹಾ. ಬಂದು ಚಿಕ್ಕಣ್ಣವರಿಗೆ ಈ ಕಥೆ ಹೇಳಿದ್ರು. ಓಕೆ ಅವಾಗ ಅವ್ರ ಕರೆದು ನನಗೆ ಕತೆ ಹೇಳಿದ್ರು, ಹೇಗಿದೆ ಕೇಳಿ ಅಂತ. ಸುಮ್ಮನೆ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಇದು, ಲೈನೇ ಸಖತ್ತಾಗಿದೆ ಹಾ. ಅಂತ. ಅಲ್ಲಿಂದ ಡೆವಲಪ್ ಮಾಡೋಣ ಅಂತ ಡೆವಲಪ್ಮೆಂಟ್ ಇಲ್ಲಿವರೆಗೂ ಬಂದು ನಿಂತಿದೆ. ಜನವರಿ 26 ರಿಲೀಸ್, ಜನ ನೋಡೋರು. ಉಪಾಧ್ಯಕ್ಷ ಅಂತಾನೆ ಅದು ನಮ್ಮ ಇದಕ್ಕಿಂತ ಪ್ರೊಡ್ಯೂಸರ್ ಹೇಳಿದ್ರು, ಉಮಾಪತಿ ಅವರು ಹೇಳಿದ್ದು. ಅದು ಟೈಟಲ್ ಮೊದ್ಲು ಏನಿತ್ತು ಇದ್ರ ಟೈಟಲ್? ಟೈಟಲ್ ಇಟ್ಟಿರಲಿಲ್ಲ ನಾವು, ಏನು ವರ್ಕಿಂಗ್ Okay. ಟೈಟಲ್ ಅಂತ ಇಟ್ಕೊಂಡಿಲ್ಲ. ಲೈನ್ Story ಚೆನ್ನಾಗಿತ್ತು, line ಸ್ಕ್ರಿಪ್ಟ್ ಇತ್ತು. ಸ್ಕ್ರೀನ್ ಪ್ಲೇ ಡೆವಲಪ್ ಮಾಡ್ತಾ ಇದ್ವಿ. ಅದಕ್ಕೆ ಒಂದಷ್ಟು ಜನ ಸ್ನೇಹಿತರುಗಳು ಕೈಗೂಡಿಸಿದ್ರು. ನಮ್ಮ ಚಿಕ್ಕಣ್ಣ ಅಂದ್ರೆ ಎಲ್ರಿಗೂ ಫ್ರೆಂಡ್ಸ್ ಪ್ಲಸ್ ಎಲ್ರು ಇಷ್ಟಪಟ್ಟ ವ್ಯಕ್ತಿ. ಅದು ಲಾಕ್ಡೌನ್ ಟೈಮ್ ಬೇರೆ, ಓಕೆ. ನಮ್ಗೆಲ್ಲ ಕೂತ್ಕೊಂಡು ಒಂದು ಕೆಲಸ ಮಾಡಕ್ ಫ್ರೀ ಆಗಿದ್ವಿ, ಬೇರೆ ಏನು ಯೋಚನೆ ಇರಲಿಲ್ಲ. 3 years ಇಂದ ಈ ಸಿನಿಮಾ ಪ್ರಾಸೆಸ್ ನಡೀತಾನೆ ಇತ್ತು. ಪೇಪರ್ ವರ್ಕ್ ಎಷ್ಟು ಚೆನ್ನಾಗಿ Strong ಬರುತ್ತೋ ಆಗಿದೆ, ಅಷ್ಟು ಹೌದು. ಚೆನ್ನಾಗಿ ಮಿಕ್ಕಿದ್ದೆಲ್ಲ ಆಗುತ್ತೆ. Exactly. ಹಾಗಾಗಿ ಪೇಪರ್ ವರ್ಕ್ ನಮ್ಗೆ ಟೈಮು ಕೂಡ ಸಿಕ್ತು ಲಾಕ್ಡೌನ್ ಇರೋದ್ರಿಂದ. ಈಗ ಯಾರೋ ಬೇರೆ ಡೈರೆಕ್ಟರ್ ಆಗಿದ್ರೆ ಅವ್ರಿಗೂ Work ಕೇಳೋದಕ್ಕೆ ಆಗಲ್ಲ. ಹಿಂಸೆ ಆಗೋದು, ಬೇರೆ ಹೀರೋ ಆಗಿದ್ರೆ ನಮಗೂ ಹೇಳೋದಕ್ಕೆ ಹಿಂಸೆ ಆಗೋದು. ಕರೆಕ್ಟ್. ಸೊ ನಾವು ಫ್ರೆಂಡ್ ಆಗಿದ್ರಿಂದ ಏನಿಲ್ಲ, ಸುಮ್ಮನೆ ಒಂದು ಟೀ ಇಟ್ಕೊಂಡ್ರೆ ಮುಗ್ದೋಗ್ತೀವಿ ಮಾಡ್ಗುರು ಅಂದ್ರೆ ಮುಗ್ದೋಯ್ತು. ಅಷ್ಟೇ. ಓಕೆ, ಇನ್ನು ಚೀತು ಸಂಘಕ್ಕೆ ಹೊಸದಾಗಿ ಎಂಟ್ರಿ ಪಡ್ಕೊಂಡಿದ್ದಾರೆ ನಮ್ಮ ಧರ್ಮಣ್ಣ ಅವರು. ಅವರನ್ನ ನೀವೇ ವೆಲ್ಕಮ್ ಮಾಡ್ಬಿಡಿ ನಮ್ಮ ಪ್ರೋಗ್ರಾಮ್ ಅಲ್ಲಿ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಚೀತು ಸಂಘದ ಅಮೋಘವಾದ ಪ್ರತಿಭೆ ಧರ್ಮಣ್ಣ ಅವರು ವೇದಿಕೆ ಮೇಲೆ ಬಂದು ಉಪಾಧ್ಯಕ್ಷರಿಗೆ ಹಾರ ಹಾಕ್ಬೇಕಾಗಿ ವಿನಂತಿ. ಉಪಾಧ್ಯಕ್ಷರಿಗೆ ಜೈ. ಓಕೆ, ಉಪಾಧ್ಯಕ್ಷರ ತಂಡಕ್ಕೆ ಜಾಯ್ನ್ ಆಗಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಇದೆ. ಹಾ, ಹಾ, ನಾವು ಕೆಲವೊಂದ್ಸತಿ ಗಾರೆ ಕೆಲಸ ಮಾಡಿದ್ದೀನಿ. ಹಾ. ಆದ್ರೆ ಅದೇ ನಾವು ಹೇಳಿಲ್ವಾ, ಅಣ್ಣ ಬೆಳಗ್ಗೆ ಬಂದಿದ್ದ ದಾರಿ ಇದೆಯಲ್ಲ, ಅದು ತುಂಬಾ ಏರಿಳಿತಗಳು ತುಂಬಾ ಇದೆ, ಕಷ್ಟಗಳಿದೆ. ಅದನ್ನೆಲ್ಲ ಮೀರಿ ಸುಮಾರು ಜನ ಬರ್ತಾರೆ ಇಂಡಸ್ಟ್ರಿಗೆ. ಹಂಗೆ ಏನೋ ಒಂದು ಮಾಡಬೇಕು, ಟೆಕ್ನಿಷಿಯನ್ ಆಗಬೇಕು, ಇಲ್ಲ ಇನ್ನೊಂದು ಆಗಬೇಕು, ಕಲಾವಿದ ಆಗಬೇಕು ಅಂತ. ಅದು ಎಷ್ಟೋ ಜನ ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಆದರೆ ಅಣ್ಣ ಅಷ್ಟೆಲ್ಲ ಏರಿಳಿತಗಳನ್ನು ನೋಡಿ ಇವತ್ತು ಉಪಾಧ್ಯಕ್ಷ ಮುಖಾಂತರ ನಾಯಕ ನಟ ಆಗ್ತಿರೋದು ಇಬ್ರು ಅಷ್ಟು ಈಸಿ ಅಲ್ಲ. ನಮಗೊಂದು ಖುಷಿ ಅನ್ಸುತ್ತೆ. ಅದಕ್ಕೇನೆ ನಾನು ಅಣ್ಣಂಗೆ ಸಿನಿಮಾ ಮಾಡ್ತಿದೀವಿ ಅಂತ ರಾಬೋ ಟೈಮಲ್ಲೇ ಫೈನಲ್ ಆಗಿದ್ದದು. ಅವಾಗ್ಲೇನೆ ಹೇಳಿದ್ರು ಅಣ್ಣ, ಒಂದು ಕ್ಯಾರೆಕ್ಟರ್ ಇದೆ ಮಾಡೋಣ, ಚೆನ್ನಾಗಿದೆ ಅಂತ. ಅಯ್ಯೋ ನೀವು ಹೇಳ್ಬೇಕಾ, ಆರ್ಡರ್ ಮಾಡಿ ಅಣ್ಣ ಮಾಡೋಣ, ಅದಕ್ಕೇನಂತೆ ಅಂತ. ಅಲ್ಲಿಂದ ಶುರುವಾಗಿದ್ದು 3 ವರ್ಷದಿಂದ ಹಂಗೆ ಬರ್ತಾ 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 ಈಗ ಸದಸ್ಯನಾಗಿ ಹೊಸದಾಗಿ ಎಂಟ್ರಿ ಆಗಿರೋದು. ಸದಸ್ಯರಷ್ಟೇ. ಸದಸ್ಯರಾಗಿ. ಈ ಉಪಾಧ್ಯಕ್ಷರಿಗೆ ಉಪಾಧ್ಯಕ್ಷರ ಇವರು ಹಂಗಲ್ಲ, ಬರೀ ಸಂಘದಲ್ಲಿ ಅಧ್ಯಕ್ಷ ಫಿಕ್ಸ್, ಶರಣ್ ಸರ್, ಉಪಾಧ್ಯಕ್ಷರು ಉಪಾಧ್ಯಕ್ಷ, ಇನ್ನು ಖಜಾಂಜಿ, ಕಾರ್ಯದರ್ಶಿ. ಕಾರ್ಯದರ್ಶಿ. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ, ಈಗ ನಾವು 3 ಜನ ಒಂದೇ ಕುಟುಂಬದವ್ರಾದ್ವಿ. ಧರ್ಮಣ್ಣ, ನಾನು, ನೀವು. ಯಾಕಂದ್ರೆ ಅವರು ಒಂದಷ್ಟು ಗಾರೆ ಕೆಲಸ ಮಾಡಿದ್ದಾರೆ. ಇನ್ನೊಬ್ರು ಇದಾರೆ ಇಲ್ಲಿ ಸಿವಿಲ್ ಇಂಜಿನಿಯರ್, ಅವ್ರು ಕೂತ್ಕೊಂಡು ಬರ್ದೋಗಿ ಇವ್ರದ್ದು ಕಲ್ತಿರ್ತಾರೆ. ಅವ್ರದ್ದು ಥಿಯರಿ, ನಮ್ದು ಪ್ರಾಕ್ಟಿಕಲ್. ಹೌದು. ನಾವ್ ಕಟ್ಟೋರಿಲ್ಲ ಅಂದ್ರೆ ಇವ್ರೆಲ್ಲ ಹೋಯ್ತಾರೆ, ಬರ್ಬರ್ ಪ್ಲಾನ್ ಹಾಕೊಂಡು ಮನೇಲಿ ಅಂಟಿಸ್ಕೊಂಡು ಕೂತ್ಕೋಬೇಕು ಅಷ್ಟೇ ಇವ್ರು. ಉಪಾಧ್ಯಕ್ಷ ಒಂದು ಜವಾಬ್ದಾರಿಯುತ ಹುದ್ದೆ ಅಲ್ವಾ, ಅದನ್ನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಏನೇನ್ ಮಾಡ್ಬೇಕಾಗುತ್ತೆ ಆಕ್ಚುಲ್ ಆಗಿ? ಇಲ್ಲ ನಾನು ಯಾವತ್ತಿದ್ರು ಅಂಜಲಿನೇ ಅವ್ರಿಗೆ. ನನಗೆ ಅವ್ರ ಸದಸ್ಯರ ಜೊತೆ ಸಂಬಂಧ ಇಲ್ಲ, ಸಂಬಂಧ ಇರೋದು ಉಪಾಧ್ಯಕ್ಷರ ಜೊತೆಗೆ. 2 ಶೇಡು ನೋಡ್ಬೋದು ಇವ್ರನ್ನ. ಒಂದ್ರಲ್ಲಿ ಹಳ್ಳಿ ಹುಡುಗಿಯಾಗೂ ನೋಡ್ಬೋದು, ಸಿಟಿ ಹುಡುಗಿಯಾಗೂ ನೋಡ್ಬೋದು, ಶಿವರುದ್ರಗೌಡ ಮಗಳಾಗೂ ನೋಡ್ಬೋದು, ಉಪಾಧ್ಯಕ್ಷರ ಲವರ್ ಆಗು ನೋಡ್ಬೋದು. ಅಲ್ಲ, ಚಿಕ್ಕಣ್ಣ ಅವ್ರು ನಿಮ್ಗೆ ಈ ಸೆಟ್ ಅಲ್ಲಿ ಹೆಂಗೆ ಆಕ್ಟಿಂಗ್ ಮಾಡಕ್ ಬಿಟ್ರ, ಡೈಲಾಗ್ ಡೆಲಿವರಿ ಮಾಡಕ್? ಅದೇ ಒಳ್ಳೇದಾಗಿದ್ದದು. ನಾವ್ ಅವಾಗ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಹಿಂಗ್ ಮಾತಾಡ್ತಿದ್ರೆ ಮೋಸ್ಟ್ ಪ್ರಾಬಬ್ಲಿ ಡೈರೆಕ್ಟ್ರು ಇಲ್ಲಿ ಕುತ್ಕೊಂಡು ಒಂದ್ ಇಂಟರ್ವ್ಯೂ ಅಲ್ಲೂ ಹೊಗಳ್ತಾ ಇರ್ಲಿಲ್ಲ ಅನ್ಸುತ್ತೆ. ಟೇಕ್ ಅಂದ್ರೆ ಟೇಕು ಆರಾಮಾಗಿ ಪ್ರೊಫೆಷನಲಿಸಮ್ ಆಗಿ ಕೆಲಸ ಮಾಡಿದೀವಿ. ಮಾತಾಡ್ಸ್ತಿರ್ಲಿಲ್ಲ. ಅಂದ್ರೆ ಚಿಕ್ಕಣ್ಣ ಯಾಕೆ ಮಾತಾಡಿಸ್ತಿರ್ಲಿಲ್ಲ? ಇಷ್ಟು ಅಂದವಾದ ಹುಡುಗಿ ಬಗ್ಗೆ ನಾನಲ್ಲ ತಾಯಿ, ಅವಮ್ಮ. ಅವರು ಹೀರೋಯಿನ್ನು ಅನ್ನೋದನ್ನ ಬಿಟ್ಬಿಟ್ಟು ನಾನು ಸಿವಿಲ್ ಇಂಜಿನಿಯರ್, ಅವ್ನು ಗಾರೆ ಕೆಲಸದವನು ಅನ್ನೋ ಲೆವೆಲ್ ಟ್ರೀಟ್ ಮಾಡ್ತೀವಿ. ಚಿಕ್ಕಣ್ಣ ಇವ್ರಮ್ಮ, ಚಿಕ್ಕಣ್ಣ, ರವಿಶಂಕರ್ ಅವರು, ಧರ್ಮಣ್ಣ, ಸಾಧು ಸರ್ ಎಲ್ಲ ದಿಗ್ಗಜರು ಇದ್ದಾರೆ. ಇವ್ರುಗಳ ಜೊತೆಲಿ ಕೆಲಸ ಮಾಡ್ಬೇಕಾದ್ರೆ ನಿಮಗೆ ಭಯ ಆಗ್ಲಿಲ್ವಾ ಅಂದ್ರೆ, ನಂಗೆ ಯಾಕೆ ಭಯ ಆಗ್ಬೇಕು, ನಾನ್ ಫಿಕ್ಸ್ ಆಗಿದೆ. ಅಮಿತಾಬ್ ಬಚ್ಚನ್ ಎದುರುಗಡೆ ಇದ್ರು 100% ನಾನು ಆಕ್ಟ್ ಮಾಡ್ಬೇಕು ಅಂತ. ಹಿಂಗ ಅನ್ನೋರ್ಗೆ ಅಂಜಿಕೆ ಎಲ್ಲಿಂದ ಬರ್ತದೆ? ಬಟ್ ಸಾಂಗ್ ಬಂದಾಗ ಅವಾಗ ಒಂದ್ ರೀತಿಯಲ್ಲಿ ಇದು ಸಿನಿಮಾ ಏನೋ ಡಿಫ್ರೆಂಟ್ ಆಗಿದೆ ಅನ್ನುವಂತ ಫೀಲ್ ಕೊಟ್ಟಿದ್ದು. ಮತ್ತೆ ಆಗ ನಾನು ಈ ಪೇರ್ನ ನೋಡಿದ್ದು. ಅರ್ಜುನ್ ಜನ ಅವ್ರಿಗೆ ಹೇಳಿದಾಗ, ಯಾರಿಗೆ ಮ್ಯೂಸಿಕ್ ಡೈರೆಕ್ಟರ್ಗಾದ್ರೂ ಕತೆಗಳು ಹೇಳ್ತೀವಲ್ವಾ, ಸೊ ಈ ಲವ್ ಎಪಿಸೋಡ್ ನೋಡಿ ಅವ್ರು ಅಷ್ಟೊಂದು ಇಂಪ್ರೆಸ್ ಆಗಿ, ಇಲ್ಲ ಇದಕ್ಕೊಂದು ಬ್ಯೂಟಿಫುಲ್ ಡ್ಯೂಯೆಟ್ ಸಾಂಗ್ ಬಿದ್ರೆ ಸಖತ್ತಾಗಿರುತ್ತೆ ಅಂತ ಸಿಕ್ತು. ಬಟ್ ಅದು ಲಕ್ಕೆ 100%. ಯಾಕೆಂದರೆ ಒಂದು ಕಾಮಿಡಿಯನ್ನು ಫಸ್ಟ್ ಹೀರೋಗೆ ಈ ಥರದ್ದು ಒಂದು ಸೂಪರ್ ಹಿಟ್ ಮೆಲೋಡಿ ಸಾಂಗ್ ಸಿಗೋದಿದೆಯಲ್ಲ, ಅದು ಸಿಕ್ಕಾಪಟ್ಟೆ ಪುಣ್ಯ ಮಾಡಿರ್ಬೇಕು ಲಕ್ಕೆ. ಆಮೇಲೆ ಅದನ್ನ ಇಷ್ಟ್ರ ಮಟ್ಟಿಗೆ ನಮ್ಗೆ ಅನ್ಕೊಂಡಿದ್ವಿ ಒಂದು ಲೆವೆಲ್ಗೆ ಚೆನ್ನಾಗಿ ಹೋಗುತ್ತೆ, ಇದು ನಮಗೆ ಪ್ಲಸ್ ಆಗುತ್ತೆ ಈ ಸಾಂಗು ಅಂತ. 9 ಮಿಲಿಯನ್ ಆರ್ಗ್ಯಾನಿಕ್
ಆರ್ಗ್ಯಾನಿಕ್ ವಸ್ತುನು. ಆಮೇಲೆ 4 ಲಕ್ಷ ಜನ ರೀಲ್ಸ್ ರೀಲ್ಸ್ ವಾಲಂಟ್ರಿ ಆಗಿ. ನಾನೊಂದು 5-6 ಜನದ ಹತ್ರ ಮಾಡಿಸ್ಕೊಂಡಿದ್ದೀನಿ. ಅದ್ ಬಿಟ್ರೆ ಇನ್ನಷ್ಟು ವಾಲಂಟ್ರಿ ಆಗಿ ಅವರೇ ಮಾಡಿರೋದು. ಅದು ನಮ್ಮ ಸಿನಿಮಾಗೆ ತುಂಬಾ ದೊಡ್ಡ ಪ್ಲಸ್. ಆ ಸಾಂಗ್ ನೋಡಿರೋಷ್ಟು ಜನ ನಮ್ಮ ಪಿಕ್ಚರ್ ನೋಡ್ಬಿಟ್ರೆ ಸಾಕು. ಚಿಕ್ಕಣ್ಣ ಅವ್ರಿಗೆ ಅಂತಾನೆ ಒಂದು ಸ್ಟ್ರಾಂಗ್ ಡೈಲಾಗ್ಸ್ ಬೇಕಾಗುತ್ತೆ, ವೇ ಆಫ್ ಕಾಮಿಡಿ ಅಥವಾ ಅವ್ರ ಒಂದು ಪಂಚ್ ಬೇರೆನೇ ರೀತಿ ಇರುತ್ತೆ. ಈ ಸಿನಿಮಾದಲ್ಲಿ ಏನ್ ಪ್ಲಸ್ ಅಂದ್ರೆ ಸಿಚುವೇಶನ್ನೇ ಕಾಮಿಡಿ ಆಗಿರುತ್ತೆ. ಅದು ಒಂದ್ ವೇಳೆ ನೀವು ಮ್ಯೂಟ್ ಮಾಡಿ ನೋಡ್ರೂ ನಗ್ತೀರಾ, ಅಷ್ಟರ ಮಟ್ಟಿಗೆ ಸಿಚುವೇಶನ್ ಕಾಮಿಡಿ ಇರುತ್ತೆ. ಏನಾದ್ರೆ ಎಲ್ಲ ಒನ್ ಲೈನರ್ಸ್, ಹೀರೋಯಿನ್ ಹೀರೋ ಹೇಳೋದು, ಹೀರೋ ಸದಸ್ಯರು ಹೇಳೋದು ಎಲ್ಲ ಒನ್ ಲೈನರ್ಸ್. ಏನ್ ಗೊತ್ತಾ, ಆ ಡೈಲಾಗ್ಗಳನ್ನ ಈಗ ಹೇಳಿದ್ರೆ ಮಜಾ ಅನ್ಸಲ್ಲ, ರಿಲೀಸ್ ಆದ್ಮೇಲೆ ಹೇಳಿದ್ರೆ ನೋಡಿರೋರ್ಗೆ ಈ ಡೈಲಾಗ್ ಹೇಳಿದ್ರೆ ಐ ಸಕ್ಕತ್ತಾಗಿತ್ತು ಅಂತ ಹಂಗನ್ಸುತ್ತೆ. ಕೋರಿಲೇಟ್ ಮಾಡ್ಕೊಬಹುದು. ಉಪಾಧ್ಯಕ್ಷರೇ, ಈಗ ಅಧ್ಯಕ್ಷ ಅನ್ನುವಂಥದ್ದು ಇದೆಯಲ್ಲ, ಅದು ಯಾವ ತರ ಅಂತಂದ್ರೆ ಒಂದ್ ರೀತಿ ಹೆವಿ ಕಿಕ್ ಕೊಡುವಂತ ಸಿನಿಮಾ. ಅದರ ಈ ಸೀಕ್ವೆಲ್ ಆಗುತ್ತೆ ಅಥವಾ ಮಾಡ್ಬೇಕು ಅಂತಾನೆ ಪ್ರೀ ಡಿಸೈಡೆಡ್ ಆಗಿತ್ತಾ? ಅಧ್ಯಕ್ಷ ಬಂದ ಮೇಲೆ ನನಗೆ ಗೊತ್ತಿರ್ಲಿಲ್ಲ ಅಲ್ಲ, ಅಧ್ಯಕ್ಷ ಒಂದು ಕ್ಯಾರೆಕ್ಟರ್ ಅಂತ ಮಾಡಿದ್ದು. ಬಟ್ ಅಷ್ಟು ದೊಡ್ಡ ಮಟ್ಟಕ್ಕೆ ಅದು ಹಿಟ್ ಆಗುತ್ತೆ. ಕೆಲವರು 50-60 ಸಲ ಎಲ್ಲ ನೋಡಿದ್ದಾರೆ ಅಧ್ಯಕ್ಷ ಮೂವಿನ. ಆ ತರ ನಾನು ಒಬ್ಬ ಸದಸ್ಯರು ಆ ತರದಿದ್ದಾಗ ನಿಮ್ಗೆ ಅಧ್ಯಕ್ಷ ಅಂದ ತಕ್ಷಣ ಶರಣ್ ಸರ್ ಮನ್ಸಿಗೆ ಬರೋದು ಕತೆ. ಉಪಾಧ್ಯಕ್ಷ ಹಿಂಗ್ ಮಾಡೋಣ ಅಂತ ಬಂದಾಗ ಒಂದಷ್ಟು ವಿಚಾರದಾಗ್ಲೂ ಅವಾಗ ಯಾರು ಅಧ್ಯಕ್ಷ ಮರ್ತಿಲ್ಲ ಅನ್ನೋ ಕಾರಣಕ್ಕೆ ಮತ್ತೆ ಇದು ಮಾಡಿದ್ವಿ. ಈ ಟೈಟ್ಲು ಹೇಳಿದ ತಕ್ಷಣ ಎಲ್ರು ಖುಷಿ ಆಗೋದ್ರು, ಹೇ ಸೂಪರ್ ಉಪಾಧ್ಯಕ್ಷ ಟೈಟ್ಲು ಮಾತ್ರ ಎಕ್ಸ್ಟ್ರಾರ್ನರಿ ಆಗೈತೆ ಹಂಗೆ ಹಿಂಗೆ ಅಂತ. ಸೊ ಅಲ್ಲೇನೆ ಒಂಥರ ಪಾಸಿಟಿವ್ ಟೈಟ್ಲಿಂದಾನೇ ಶುರು ಆಗೋಯ್ತು. ಶಿವರಾಜ್ ಕುಮಾರ್ ಅವರಿಂದ ಹಿಡಿದು ಪ್ರತಿಯೊಬ್ರು ಕೂಡ, ರಿಷಬ್ ಶೆಟ್ಟಿ ಆಗಿರ್ಬೋದು ಅಥವಾ ಅನೇಕ ದಿಗ್ಗಜರು, ಉಪೇಂದ್ರ ಸರ್ ಅವರು, ದರ್ಶನ್ ಸರ್, ಸುದೀಪ್ ಸರ್, ಇವರೆಲ್ಲರೂ ಕೂಡ ನಿಮ್ಗೆ ನಾಯಕ ನಟನಾಗಿ ಬರ್ತಾ ಇರೋದಕ್ಕೆ ಒಂದ್ ರೀತಿಯಲ್ಲಿ ವಿಶಸ್ ಹೇಳ್ತಾ ಇದಾರೆ, ಬೆಂತಡ್ತಾ ಇದಾರೆ, ಪ್ರೋತ್ಸಾಹ ಕೊಡ್ತಾ ಇದಾರೆ. ಈ ಫೀಲ್ ಹೇಗಿದೆ? ದೇವ್ರು ಕೊಟ್ರ ವರ ಅನ್ಕೊಂತೇನೆ 100%. ಬಟ್ ಸ್ಟಾರ್ಸ್ ಅಂತ ಏನ್ ಯಾರ್ಯಾರು ಇದ್ದಾರೆ ಅವ್ರನ್ನ ಜನ ಫಾಲೋ ಮಾಡ್ತಿರ್ತಾರೆ. ಅಂಥವ್ರ ಬಾಯಲ್ಲಿ ಈ ನಮ್ಮ ಸಿನಿಮಾದ ಒಂದು ಹೆಸರು ಬಂದ್ರೆ ರೀಚ್ ಬೇಗ ಚೆನ್ನಾಗಿ ರೀಚ್ ಆಗುತ್ತೆ, ಅವ್ರ ಮನ್ಸಲ್ಲೂ ಉಳಿಯುತ್ತೆ. ದರ್ಶನ್ ಸರ್ ಚಿಕ್ಕಣ್ಣ ಅವ್ರ ಸಿನಿಮಾ ರಿಲೀಸ್ ಆಗ್ತಿದೆ January 26 ನೋಡಿ ಅಂದಿದ್ದು ಒನ್ ಆಫ್ ದಿ ಬೆಸ್ಟ್ ಥಿಂಗ್. ಅದು ಎಕ್ಸ್ಪೆಕ್ಟ್ ಮಾಡದೇ ಇರೋದಂತ ಅನ್ಸುತ್ತೆ. ಬಟ್ ಅವ್ರು ಆ ಟೆನ್ಷನ್ ಅಲ್ಲಿ, ಆ ಬಿಸಿಲಿ ಡೇಟ್ ನೆನ್ಪಿಟ್ಕೊಂಡು ಹೇಳಿದ್ರು ಅಂದ್ರೆ ಜೈ ಡಿ ಬಾಸ್. ಇಬ್ಬರ ಕಾಂಬೋ ಚೆನ್ನಾಗಿರೋದಕ್ಕೆ ಈ ಸಿನಿಮಾದಲ್ಲಿ ನಿಮ್ಗೆ ಔಟ್ಪುಟ್ ಚೆನ್ನಾಗಿ ಕೊಡೋದಕ್ಕೆ ಆಯ್ತು ಅನ್ನೋದನ್ನ ನೀವಾಗ್ಲೇ ಹೇಳ್ತಾ ಇದ್ರಿ. ಚಿಕ್ಕಣ್ಣ ಅವ್ರು ತುಂಬಾ ವರ್ಷದಿಂದ ಗೊತ್ತು ಅನ್ನುವಂಥದ್ದು. ಅದರ ಜೊತೆಯಲ್ಲಿ ಒಂದು ಪ್ಲಸ್ ಅಥವಾ ಒಂದು ಆಡ್ ಆನ್ ಅಂತಂದ್ರೆ ಪ್ರೊಡ್ಯೂಸರ್ ಆಫ್ ಕೋರ್ಸ್. ಯಾಕಂದ್ರೆ ಅವರ ಆ ಒಂದು ಸಹಾಯ ಅಥವಾ ಆ ಕಾಪರೇಷನ್ ಇಲ್ಲ ಅಂತಂದ್ರೆ ಆ ಸಿನಿಮಾ ಔಟ್ಕಮ್ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಏನಂದ್ರೆ DN ಸಿನಿಮಾಸ್ ಇದರಿಂದ ನಾವು ಈ ಸಿನಿಮಾ ಮಾಡ್ತಿರೋದು. ನಮ್ಮ ಸ್ಮಿತಾ ಉಮಾಪತಿ ಅವರ ನಿರ್ಮಾಪಕಿ. ಆದರೆ ಬೆನ್ನೆಲುಬಾಗಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸಪೋರ್ಟಿವ್ ಆಗಿ ನಿಂತಿದ್ದು ಉಮಾಪತಿ ಅವರು. ಯಾಕೆಂದ್ರೆ ಅವ್ರ ಶ್ರೀಮತಿ ಅವರು, ಅವ್ರದ್ದು ಇವ್ರಿಗೆ ಸಿನಿಮಾ ಜಾಸ್ತಿ ಗೊತ್ತು, ದೊಡ್ಡ ದೊಡ್ಡ ಸಿನಿಮಾ ಮಾಡಿರೋಂಥ ನಿರ್ಮಾಪಕರು ಇವರು. ಹಾಗಾಗಿ ಅವ್ರು ಯಾವತ್ತೂ ಏನಕ್ಕೂ ಇಲ್ಲ ಅಂದಿಲ್ಲ. ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಎಲ್ಲದನ್ನು ಪೂರೈಸ್ತಾ ಬಂದರು. ಹಾಗಾಗಿ ನಾವು ಅನ್ಕೊಂಡಿದ್ದ ದಿನಗಳಲ್ಲಿ ಸಿನಿಮಾ ಮುಗ್ಸೋಕ್ಕಾಯ್ತು. ಆಮೇಲೆ ಅವ್ರು ಏನಂದ್ರೆ ಹಂಗ್ ನೋಡ್ರೆ ಶೂಟಿಂಗಿಗೆ ಒಂದೇ ಒಂದಿನ ಬಂದಿದ್ರು. ಅದು ಅವತ್ತು ಚಿಕ್ಕಣ್ಣವ್ರ ಬರ್ಡೇ. ಒಂದೇ ಸಲ ಅಷ್ಟು ನಂಬರ್ ಆಫ್ ಡೇಸ್ ಅಲ್ಲಿ ಒಂದೇ ಒಂದಿನ ಬಂದು ಚಿಕ್ಕಣ್ಣವ್ರಿಗೆ ವಿಶ್ ಮಾಡಿ, ಹಾರ ಹಾಕಿ, ಕೇಕ್ ಎಲ್ಲ ಕಟ್ ಮಾಡಿ ಸಂಭ್ರಮ ಮಾಡಿ ಹೋಗಿದ್ದು. ಅವ್ರು ಅಂದ್ರೆ ಅದಕ್ಕೆ ಇನ್ನೊಂದು ಥ್ಯಾಂಕ್ಸ್ ಟು ಚಿರಾಗ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವರ ಕಸಿನ್ ಬ್ರದರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅವ್ರು ಪೂರ್ತಿ ಸಂಪೂರ್ಣವಾಗಿ ನಿಂತ್ಕೊಂಡು ಸಾಕಷ್ಟು ಕೆಲಸ ಮಾಡಿದ್ರು ಚಿರಾಗ್ ಅವರು. ಟೋಟಲಿ ಪ್ರೊಡಕ್ಷನ್ ಸೈಡಿಂದಾನೆ ಸಾಕಷ್ಟು ಸಪೋರ್ಟ್ ಇತ್ತು ನಮ್ಮ ಇಡೀ ತಂಡಕ್ಕೆ. ಆಲ್ರೆಡಿ ನೀವು ಹೀರೋ ಆಗಿದ್ರಿ, ಇದರಲ್ಲಿ ಸಹ ಕಲಾವಿದನಾಗಿ ಓಕೆ ಅಂತ ಹೇಳಕ್ಕೆ ಸಿನಿಮಾಗೆ ಒಂದು ರೀಸನ್ ಅಥವಾ ಯಾವ ಕಾರಣಕ್ಕೆ ಅಂತ? ನಾನು ಮೊದಲು ಹೀರೋ ಆಗಿನ ಮುಂಚೆ ಕಲಾವಿದ. ನಾನು ಸಾಯೋ ತನಕನೂ ಕಲಾವಿದನೇ. ಹೀರೋಗಿರೆಲ್ಲ ನಮ್ಮ ತಲೆಗೆ ಬರಲ್ಲ. ಕ್ಯಾರೆಕ್ಟರ್ ಬಂದಾಗ ಮಾಡ್ತೀವಿ. ಯಾರೇ ಕಾಮಿಡಿಯನ್ ತಗೊಂಡ್ರು ಕೂಡ ಅವ್ರು ಹೇಳೋ ಮೊದಲನೇ ಮಾತೇ ಇದು. ಯಾಕೆ ಅಂತಂದ್ರೆ ಅವರಿಗೆ ನಮ್ಮ ಜೀವನ ಕಟ್ಕೊಟ್ಟಿರೋದು ನಮ್ದು ಕಾಮಿಡಿ, ಅದೊಂದು ಇದಿರುತ್ತಲ್ಲ, ಅದನ್ನ ಬಿಟ್ಟು ಯಾರು ಹೋಗೋಕ್ಕಾಗಲ್ಲ. ಈ ತರ ಬಂದಾಗ ಈಗ ಅಣ್ಣ ಉಪಾಧ್ಯಕ್ಷ ಬಿಟ್ಟು ನೀವು ಕನ್ನಡದಲ್ಲಿ ಯಾರನ್ನು ಕೂಡ ಚಿಕ್ಕಣ್ಣ ಬಿಟ್ಟು ಬೇರೆ ಯಾರು ಒಬ್ಬರೇ ಹೇಳಿ ಅಂತಂದ್ರೆ ನಿಮಗೆ ಸಾಧ್ಯನೇ ಇಲ್ಲ. ಉಪಾಧ್ಯಕ್ಷ ಅಂದ್ರೆ ಅದೇ ಚಿಕ್ಕಣ್ಣ. ಎಲ್ಲಿವರೆಗೂ ಬೆಳೆದಿದೆ ನೋಡಿ ಅಲ್ವಾ? ಮಂಡ್ಯದಿಂದ ಇಂಡಿಯಾವರೆಗೆ ಬೆಳೆ. ಅನಿಲ್ ಸರ್ ಆಗ್ಲೇ ಹೇಳ್ತಾ ಇದ್ರು, ನಮ್ಮ ಪ್ರೊಡ್ಯೂಸರ್ ತುಂಬಾ ಧಾರಾಳ ಮನೋಭಾವದರು, ಹಾಗೆ ಹೀಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಅಂತ. ನೀವು ಹೀರೋ ಡಿಮಾಂಡ್ ಮಾಡ್ಬೋದಿತ್ತಲ್ಲ, ನನ್ಗೊಂದು ಹೀರೋಯಿನ್ ಬೇರೆ ಇದ್ದಾರೆ, ಒಂದು ಫಾರಿನ್ ಲೊಕೇಶನ್ ಅಲ್ಲಿ ಒಂದು ಸಾಂಗ್ ಶೂಟ್ ಆಗ್ಬೇಕು, ಹೀಗೆ ಹೀಗೆ ಅಂತ. ಕತೆನಲ್ಲಿ ನಾವು ಫಾರಿನ್ಗೆ ಹೋಗಿ ಬರೋಂಥದ್ದು ಅವಶ್ಯಕತೆ ಏನು ಇರ್ಲಿಲ್ಲ. ಆಮೇಲೆ ಅದೇನು ವಾವ್ ಫ್ಯಾಕ್ಟ್ರು ಅಲ್ಲ, ಎಲ್ರೂ ಮಾಡ್ತಾರೆ. ನಾನೇ ಒಂದು 10 ಸಾಂಗ್ ಫಾರಿನ್ ಅಲ್ಲಿ ಮಾಡಿದೀನಿ. ಸಾಂಗ್ ಏನಿದೆ, ಫಸ್ಟ್ ಸಾಂಗ್ ನಾವೇನ್ ಮಾಡಿದೀವಿ, ಅದರಲ್ಲಿ ಎಲ್ಲಾ ಸ್ಟಾರ್ಸ್ಗಳನ್ನು ಆ ಸಾಂಗ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ. ಅಣ್ಣವರಿಂದ ಹಿಡಿದು ಇಲ್ಲಿ ತನಕ ಎಲ್ರು
ಸೊ ಹಂಗಾಗಿ ಅದನ್ನು ನೀವು ಫಾರಿನಲ್ಲಿ ಮಾಡೋಕ್ಕಾಗಲ್ಲ. ಇನ್ನು ಎರಡನೇ ಸಾಂಗ್ ಬಂದು ನನಗೆ ನೀನು ನಿನಗೆ ನಾನು ಇದೆಯಲ್ಲ, ಅದು ಕತೆ ಒಳಗಡೆನೆ ಇದೆ. ಓಕೆ. ಸೊ ಕತೆ ಒಳಗಡೆ ಇರೋದ್ರಿಂದ ಒಂದು ಮಾಂಟಾಜು, ಒಂದು ಟ್ರಾವೆಲಿಂಗ್ ಅಂತ ಇದ್ದಾಗ ನಾವು ಬೇರೆ ಕಡೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಕತೆ ಬಿಟ್ಟು ಆಚೆ ಹೋದ್ರೆ ಎಲ್ಲಿ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು. ಸೊ ಕತೆ ಒಳಗೆ ಟ್ರಾವೆಲ್ ಮಾಡಬೇಕು, ಹಂಗಾಗಿ ಅದನ್ನು ಇಲ್ಲೇ ಮಾಡಿದೀವಿ. ಇನ್ನೊಂದು ಸಾಂಗ್ ಏನಿದೆ, ಸಾಂಗ್ ನೀವೇ ಹಾಡಿರೋ ಸಾಂಗ್, ಸೂಪರ್ ಹಿಟ್ ಸಾಂಗ್, ಅದನ್ನ ನೀವು ಮೊದಲು ಹಾಡಿ ಆ ನಂತರ ಯಾವ ಸಾಂಗ್ ಅಂತ ಹೇಳ್ಬೇಕು ಅದ್ರ ಬಗ್ಗೆ. ಓಕೆ. ಹತ್ರಿ ನಂದು ಸೂಪರ್ ಸ್ಕೂಟರ್, ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್, ಹೆಲ್ಮೆಟ್ ಇಲ್ದೆ ನಾವು ಓಡ್ಸಲ್ಲ, ಹಂಗೆ ಸುಮ್ನೆ ಬ್ರೇಕ್ ಹಾಕಲ್ಲ, ಗ್ಯಾಪಲ್ ಮೈಂಡು ಚೇಂಜ್ ಆಗೋದ್ರೆ ಸೇಫ್ಟಿಗೆ ಬುಕ್ ಮಾಡ್ತೀನಿ ಕಾರ್ನರ್ ಸೀಟ. ಈ ಡ್ಯಾನ್ಸ್ ನಾವು ಸೆಟ್ ಹಾಕಿ ಮಾಡಬೇಕು ನಮಗೆ. ಯಾಕೆಂದ್ರೆ ಈ ಮೂಮೆಂಟ್ಸ್ಗಳು ಒಂಥರ ಬೇರೆ ಥರನೇ ಇದಾವೆ. ಇದನ್ನ ನಾವು ಆಚೆ ರೋಡಲ್ಲಿ ಅಲ್ಲಿ ಇಲ್ಲಿ ಮಾಡೋಕ್ಕಾಗಲ್ಲ, ಸೆಟ್ ಹಾಕೇ ಮಾಡಬೇಕು. ಸೊ ಸೆಟ್ಟು ಫಾರಿನಲ್ಲಿ ಹಾಕೋದ್ರೇನು ಇಂಡಿಯಲ್ಲಿ ಹಾಕೋದ್ರೇನು ಇಷ್ಟರೊಳಗೆ ತೋರ್ಸೋದು ನಾವು. ಅಷ್ಟರಲ್ಲೇ ತೋರ್ಸೋದು. ಸೊ ಹಂಗಾಗಿ ನಿಮಗೆ ಈಗ ನೋಡ್ರಿ 3 ಸಾಂಗಲ್ಲಿ ಎಲ್ಲಾದ್ರೂ ಬೇಕು ಅನಿಸ್ತಾ ಫಾರಿನ್, ಅದಕ್ಕೆ ಹೋಗಿಲ್ಲ. ಕಾಮಿಡಿಗಿಂತ ಡ್ಯಾನ್ಸ್ ಕಷ್ಟನಾ ಅಥವಾ ಆಕ್ಟಿಂಗ್ ಗಿಂತ ಡ್ಯಾನ್ಸ್ ಕಷ್ಟನಾ, ಹೇಗೆ? ಡ್ಯಾನ್ಸ್ ಎಲ್ಲದಕ್ಕಿಂತ ಕಷ್ಟ. ಏನಕ್ಕೆ ಅಂದ್ರೆ ಗೊತ್ತಿರೋರು ಕಷ್ಟ ಇರಲ್ಲ, ನನಗೆ ಕಷ್ಟ. ಯಾಕೆ ನಾವು ಬರೀ ತಮಟೆ ಸೌಂಡ್ಗೆ ದರ್ಶಿನಿ ಅಂತ ಕೊರಿಯೋಗ್ರಾಫರು, ಇದು ಫಸ್ಟ್ ಟೈಮ್ ಲೇಡಿ ಕೊರಿಯೋಗ್ರಾಫರ್ ನಮ್ಮ ಉಪಾಧ್ಯಕ್ಷದಿಂದ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಆ ಮುಂದೆ ಒಂಥರ ವೇ ಆಫ್ ಸ್ಟೈಲೇ ಬೇರೆ. ಅದೇನೋ ಹಿಂಗ್ ತಿರ್ಗೋದು, ಅದೇನೋ ವೇವ್ಸು ಮೂಸು ಅನ್ಕೊಂಡು ಅವೆಲ್ಲ ಕಷ್ಟ. ನಮ್ ಕಾಲ್ಗಳು ಯಾವತ್ತೂ ನಮ್ ಕಾಲು ಬಾಡಿ ಅದೆಲ್ಲ ನೋಡೇ ಇಲ್ಲ. ಇವೆಲ್ಲ ಒಳಗಡೆ ಏನೇನೋ ಜೀವಿಗಳಿದ್ರೆ ಅವೆಲ್ಲ ಏನಾಗ್ತಿದ್ಯೋ ನಮ್ಗೆ ಅಂತ ಆ ಲೆವೆಲ್ಗೆ. ಬಟ್ ಕಷ್ಟ. ಬಟ್ ಅವರು ಪಾಪ ಒಂದೂವರೆ ತಿಂಗಳು ಪರ್ಸನಲ್ ಆಗಿ ರಿಹರ್ಸಲ್ ಮಾಡಿಸಿ ಅದೇನೋ ಬೇಸಿಕ್ ಗೀಸಿಕ್ ಅಂತೆಲ್ಲ ಅದೆಲ್ಲ ಒಂಚೂರು ಹೇಳ್ಕೊಂಡು, ಈಗೆಲ್ಲ ಮರೆತು ಖಾಲಿ ಆಗೋಗೈತೆ ಬಿಡ್ರಿ. ಆ ಟೈಮ್ಗೆ ಅಲ್ಲಿ ಕಲ್ತಿದ್ವಿ. ಹಂಗಾಗಿ ಕಷ್ಟ ಆಯ್ತು, ಬಟ್ ಆದ್ರೂ ಎಲ್ರಿಗೂ ಇಷ್ಟ ಆಯ್ತು. ಹೌದು, ಚೆನ್ನಾಗಿದೆ. ಆಕ್ಚುಲಿ ಆ ಕಿರುತೆರೆಗೂ ಇಲ್ಲಿಗೂ ಏನಾದ್ರೂ ಮೇಜರ್ ಡಿಫ್ರೆನ್ಸ್ ಅಂತ ಅನ್ನಿಸ್ತಾ? ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅದು ಒಂದು ಡಿಫ್ರೆಂಟ್ ಪ್ರೊಸೀಜರ್. ಅವ್ರು ಏನೇ ಶೂಟ್ ಮಾಡಿದ್ರು ಡಿಫ್ರೆಂಟ್ ಆಗಿರುತ್ತೆ, ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನಾವಲ್ಲಿ ದಿನಕ್ಕೆ 10 ಸೀನ್ಸ್ ಒಂದ್ ದಿನಕ್ಕೆ ಮಾಡ್ತೀವಿ. ಇಲ್ಲಿ ಅಲ್ಲಿ ಸ್ವಲ್ಪ ಎಕ್ಸಾಜರೇಷನ್ ಮಾಡಬೇಕು. ಮೈನ್ಯೂಟ್ ಆಕ್ಟಿಂಗ್ ಅಲ್ಲಿ ಸೀರಿಯಲ್ ಮಾಡ್ಕೊಂಡ್ ಬಂದ್ರೆ ತುಂಬಾ ಈಸಿ ಆಗುತ್ತೆ. ಅದು ಬೇಸ್ಮೆಂಟ್, ಹಂಗಾಗಿ ಈಸಿ ಆಗುತ್ತೆ ಸೀರಿಯಲ್ ಇಂದ ಬಂದ್ರೆ. ನಿಮ್ಗೆ ಡ್ಯಾನ್ಸ್ ಮೊದಲೇ ಬರ್ತಾ ಇತ್ತಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದ, ಅಥವಾ ಈ ಸಿನಿಮಾದಲ್ಲಿ ಕಷ್ಟ ಅನ್ನಿಸ್ತಾ? ಇಲ್ಲ, ಡ್ಯಾನ್ಸ್ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ನಾನು ಎಲ್ಲರೂ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಡ್ರಾಮಾ ಏನಾದ್ರು ಮಾಡಿರ್ತಾರೆ, ಬಟ್ ನಾನು ಆ ಟಚ್ ನನ್ಗೇನು ಇಲ್ಲ. ಇದ್ದಿದ್ದು ಒಂದೇ ಡ್ಯಾನ್ಸು. ಸೊ ಮುಂಚೆಯಿಂದಾನು ಇಷ್ಟಪಟ್ಟು ಮಾಡ್ತಿದ್ದಂದ್ರೆ ಡ್ಯಾನ್ಸ್. ಅದ್ರಲ್ಲಿ ಡ್ಯಾನ್ಸ್ ಫಾರ್ಮ್ಸ್ ಎಲ್ಲ ನಮ್ಮಮ್ಮ ಎಲ್ಲದ್ರಲ್ಲೂ ಇರ್ಬೇಕು ನೀನು ಅನ್ನೋ ನನ್ಗೆಲ್ಲ ಕ್ಲಾಸಸ್ಗೂ ಕಳಿಸ್ತಾ ಇದ್ರು. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ, ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರೋ ಜೊತೆಗೆ. ಸೀರಿಯಸ್ಲಿ ನಿಜವಾಗ್ಲೂ ಚಿಕ್ಕ ನೀವು ಹಾಡ್ತಾ ಇದ್ರ ಹಿಂಗೆ ಮುಂಚೆ ಎಲ್ಲ, ಅಥವಾ ನಿಮ್ಮ ಒಳಗಡೆ ಇರೋ ಟ್ಯಾಲೆಂಟ್ ನಿಮ್ಗೆ ಗೊತ್ತಿಲ್ದ? ಎಕ್ಸ್ಟ್ರಾರ್ಡಿನರಿ ಸಿಂಗರ್ ಅಂದ್ರೆ ಎಲ್ಲ ಎದೋದ್ರು ಬಿಡಲ್ಲ, ಒಬ್ನೇ ನನ್ ಪಾಡಿ. ಈ ಚಿಕ್ಕಣ್ಣ ಅವರು ಹೌ ಕೋಆಪರೇಟಿವ್ ಹಿ ಈಸ್, ಅಂದ್ರೆ ಆಸ್ ಅ ನಿಮ್ಮ ಹೀರೋ ಆಗಿ ಸಿನಿಮಾದಲ್ಲಿ ನೋಡುವಾಗ, ಅವ್ರ ಸಿನಿಮಾಗಳು ನೋಡ್ತಾ ಇದ್ವಿ, ಎಂಜಾಯ್ ಮಾಡ್ತಾ ಇದ್ವಿ ಫ್ಯಾಮಿಲಿ ಎಲ್ಲ. ಇವಾಗ ಒಂದ್ ಹಂತಕ್ಕೆ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀವಿ. ಪ್ರಮೋಷನ್ಸ್ ಇರ್ಬೋದು, ಶೂಟಿಂಗ್ ಇರ್ಬೋದು, ಎಲ್ಲ ಹತ್ರದಿಂದ ಅವ್ರನ್ನ ನೋಡಿದೀನಿ. ಅವ್ರು ಏನು ಅಂತ ಅರ್ಥ ಆಗಿದೆ. ನೀಟಾಗಿ ಹೇಳ್ಬೇಕಂದ್ರೆ, ಒಂದ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಸ್ ವೆರಿ ಇನ್ನೋಸೆಂಟ್. ಆದ್ರೆ ನಂಗೆ ಜಾಸ್ತಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಡಲ್ಲ, ಅವರೇ ಮಾತಾಡ್ತಾರೆ. ಇದನ್ನ ಅವ್ರ ಬಗ್ಗೆ ಮಾತಾಡ್ತಿದೀನಿ ಅಂತ ಸುಮ್ಮನೆ ಇದಾರೆ ಅಷ್ಟೇ. ಸೊ ಈಸ್ ಅ ವೆರಿ ಇನ್ನೋಸೆಂಟ್ ಸೋಲ್. ಆಮೇಲೆ ಅವರು ಇಷ್ಟು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗ ದರ್ಶನ್ ಸರ್ ಅವರು ನಮ್ಮ ಸಿನಿಮಾ ಡೇಟ್ ನ ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇವ್ರು ಗಳಿಸಿರೋ ಪ್ರೀತಿ ವಿಶ್ವಾಸ. ಸೊ ಅದಕ್ಕೋಸ್ಕರ ಅವ್ರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಪೂರ್ತಿ ಟೀಮ್ ಜೊತೆ ನಾನು ಕೆಲಸ ಮಾಡ್ತಿರೋದು. ಐ ಆಮ್ ವೆರಿ ಲಕ್ಕಿ. ಜನವರಿ 26ಕ್ಕೆ ಗಣರಾಜ್ಯೋತ್ಸವದ ದಿನ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತರಾಗಿ ನೋಡ್ಬೇಕು ಅಂತ ಹೇಳೋದಾದ್ರೆ, ಒಂದು ರೀಸನ್ಗೆ ಸಿನಿಮಾ ನೋಡ್ಬೇಕು ಅಂತಂದ್ರೆ ಯಾವ ಕಾರಣ? ಲವ್ ಇದೆ, ಲವ್ ಸ್ಟೋರಿ ತುಂಬಾ ಕ್ಯೂಟ್ ಆಗಿದೆ. ನಾನು ಈ ಸಿನಿಮಾ ರಿಲೀಸ್ ಆದ್ಮೇಲೆ ಈ ಒಂದಷ್ಟು ಹುಡುಗ ಹುಡುಗಿ ಹೊಸದಾಗಿ ಹೊಸ ಥರ ಪ್ರಪೋಸ್ ಮಾಡ್ತಾರೆ. ಆಮೇಲೆ ಒಂದು ಎಮೋಷನ್ಸ್ ಇದೆ. ಮತ್ತು ಅದನ್ನೆಲ್ಲ ಮೀರಿ ಮೊದಲನೇ ಬಾರಿಗೆ ಒಂದು ಹೀರೋ ಆಗಿ ಮಾಡ್ತಾ ಇದ್ದೀನಿ. ಇವ್ರದ್ದು ಮೊದಲನೇ ಮೂವಿ. ಒಂದು 13 ವರ್ಷ ಇಲ್ಲಿ ತನಕ ಕೈ ಹಿಡಿದು ಹರಿಸಿ ಬೆಳೆಸಿದ್ದಾರೆ. ಇದು ಹೊಸ ವರ್ಷಕ್ಕೆ ಹೊಸದಾಗಿ
ಒಂದು ಉಪಾಧ್ಯಕ್ಷ ಮೂಲಕ ಬರ್ತಾ ಇದ್ದೀನಿ. ಜನವರಿ 26ಕ್ಕೆ ನಾನು ಎಲ್ಲ ಸ್ಟಾರ್ಸ್ಗಳ ಜೊತೆನೂ ಕೆಲಸ ಮಾಡಿದ್ದೀನಿ. ಎಲ್ಲ ಸ್ಟಾರ್ಸ್ ಅಭಿಮಾನಿಗಳು ನನ್ನ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕನ್ನಡ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳು, ಹಾಗೆ ಕನ್ನಡ ಸಿನಿಮಾ ಅಭಿಮಾನಿಗಳು, ಹಾಗೂ ಎಲ್ಲ ಫ್ಯಾಮಿಲಿ ಮತ್ತು ಕಾಲೇಜ್ ಸ್ಟೂಡೆಂಟ್ಸು ಎಲ್ರಿಗೂ ಇಷ್ಟ ಆಗೋಂಥ ಚಿತ್ರ. ದಯಮಾಡಿ 26ನೇ ತಾರೀಕು ಗಣರಾಜ್ಯೋತ್ಸವ ಕರ್ನಾಟಕ ರಾಜ್ಯಾದ್ಯಂತ ಬರ್ತಾ ಇದೆ. ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾನ ನೋಡಿ, ಹರಿಸಿ, ಆಶೀರ್ವದಿಸಿ, ಬೆಳೆಸಿ. ಯಾರ್ಯಾರು ಯಾವ್ಯಾವಾಗ ಈ ಸಿನಿಮಾನ ನೋಡ್ತಾ ಇದ್ದಾರೆ? ಈಗ ರಿಲೀಸ್ ದಿನ ಮೇನ್ ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗ್ತೀವಲ್ಲ, ಆವತ್ತು ಧನ್ವೀರ್ ಬರ್ತಾರೆ ಮತ್ತು ಅಭಿಷೇಕ್ ಅಂಬರೀಷ್ ಬರ್ತಾರೆ. 27ನೇ ತಾರೀಕು ತ್ರಿವೇಣಿ ಅಲ್ಲ ಸರ್, ಹೌದು ಮೇನ್ ಥಿಯೇಟ್ರು ತ್ರಿವೇಣಿ ಥಿಯೇಟ್ರಿಗೆ ಮಧ್ಯಾಹ್ನ 1:30 ಶೋಗೆ, 1:15 ಶೋಗೆ ಧ್ರುವ ಸರ್ಜಾ ಅವ್ರು ಬರ್ತಾರೆ. ಮತ್ತು 26ನೇ ತಾರೀಕು ಸಂಜೆ ರಿಲೀಸ್ ದಿನ ಸಂಜೆನೆ ಮೈಸೂರಲ್ಲಿ ಶಿವಣ್ಣ ಸಿನಿಮಾ ನೋಡ್ತಾರೆ. 30ನೇ ತಾರೀಕು ಒಂದು ಸೆಲೆಬ್ರಿಟಿ ಶೋ ಮಾಡೋಣ ಅನ್ನೋ ಪ್ಲಾನ್ ಇದೆ. ಅದರಲ್ಲಿ ಈಗ ಸದ್ಯಕ್ಕೆ ಫೈನಲ್ ಆಗಿರೋದು ದರ್ಶನ್ ಸರ್, ಅವ್ರು ನೋಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮಿಕ್ದವ್ರು ಎಲ್ಲರೂ ಇನ್ವೈಟ್ ಮಾಡಬೇಕು. ಸುದೀಪ್ ಸರ್ ಅವ್ರ ಮನೇಲೇ ನೋಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಮನೇಲೆ ಸ್ಕ್ರೀನ್ ಎಲ್ಲ ಇದೆ, ಅವ್ರ ಮನೇಲಿ ನೋಡ್ತೀನಿ ಅಂತ ಹೇಳಿ. ಉಪ್ಪಿ ಸರ್ ಇಲ್ಲೇ ಬೈಟ್ಸ್ ಎಲ್ಲ ಹೇಳಿದ್ರಲ್ಲ, ಅವರು ನೋಡ್ತೀನಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ರಿಗೂ 100% ನೋಡ್ತಾರೆ. ಕೇಳ್ಕೊಂತೀನಿ ಎಲ್ರು ನೋಡಿ ಅಂತ. ಇನ್ನು ಧರ್ಮಣ್ಣ, ಈ ಸಿನಿಮಾವನ್ನ ಆಸ್ ಅ ಫ್ರೆಂಡ್ ಅಥವಾ ಬೇರೆ ಫ್ಯಾಕ್ಟರ್ಗಳನ್ನ ಹೊರತುಪಡಿಸಿ ಈ ಸಿನಿಮಾನ ಒಬ್ಬ ಪ್ರೇಕ್ಷಕ ನೋಡ್ಬೇಕು ಅಂತಂದ್ರೆ ಯಾವ ರೀಸನ್ ನೋಡ್ಬೇಕು? ಇದೊಂದು ಪಕ್ಕಾ ಫ್ಯಾಮಿಲಿ ಡ್ರಾಮಾ. ಅಜ್ಜಿಯಿಂದ ಹಿಡಿದು ಮೊಮ್ಮಗವರೆಗೂ ಯಾವುದೇ ಮುಜುಗರ ಇಲ್ದಂಗೆ ನೋಡುವಂಥ ಸಿನಿಮಾ ಆಗಿರೋದ್ರಿಂದ, ಪಕ್ಕಾ ಫ್ಯಾಮಿಲಿ ಡ್ರಾಮಾ ಆಗಿರೋದ್ರಿಂದ ನಾವೆಲ್ಲ ಫ್ಯಾಮಿಲಿಯಿಂದನೇ, ಇಡೀ ಕುಟುಂಬ ಇರೋದೇ ಒಂದು ಕರ್ನಾಟಕ ಅಂತಂದ್ರೆ ನಾವೆಲ್ಲ ಒಂದು ಫ್ಯಾಮಿಲಿಗೋಸ್ಕರ ಬಂದು ಸಿನಿಮಾ ನೋಡಿ. ಆಮೇಲೆ ನೀವೇನು ಅನ್ಕೊಂಬರ್ತೀರಾ, ಈಗ ಅಧ್ಯಕ್ಷ ನೋಡಿದ್ರೆಲ್ಲ ಎಕ್ಸ್ಪೆಕ್ಟೇಷನ್ ಇರೋದು ಉಪಾಧ್ಯಕ್ಷ ಏನು ಮಾಡಿರ್ತಾರೆ ಅಂತ. ಆ ಎಕ್ಸ್ಪೆಕ್ಟೇಷನಿಗೆ ನಾವು ಮೋಸ ಮಾಡಲ್ಲ. ಚಿಕ್ಕಣ್ಣ ನಾಯಕ ನಟನಾಗಿ ಅಭಿನಯಿಸಿರುವಂತ ಮೊದಲ ಸಿನಿಮಾ, ಹಾಗಾಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ಭರವಸೆ ಈ ತಂಡಕ್ಕಿದೆ. ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ ಅಂಡ್ ಮುಕ್ತವಾಗಿ ಮಾತಾಡಿದ್ರಿ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ. ಎಲ್ರಿಗೂ ಕೂಡ ಚಿಕ್ಕಣ್ಣ, ನಿಮ್ಗೆ, ಮಲೈಕಾ ನಿಮ್ಗೆ, ಜೊತೆಗೆ ಧರ್ಮಣ್ಣ, ಅನಿಲ್ ಸರ್, ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಜನವರಿ 26 ಗಣರಾಜ್ಯೋತ್ಸವ ದಿನ, ರಜಾ ಇರುತ್ತೆ. ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ನೋಡುವಂತ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಬರ್ತಾ ಇದೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.